ಎಲ್ಲಿನೋ ಪರಿಣಾಮ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಬರಗಾಲದಿಂದ ತತ್ತರಿಸಿರ್ತಕ್ಕಂಥ ರೈತರ ಒಕ್ಕಲ್ತನಗಳನ್ನು ಬೀದಿಗೆ ಬಿದ್ದಿದೆ. ಮುಂಗಾರು ಬೆಳೆ ರೈತರ ರೊಕ್ಕದ ಮಾಲು ಉದ್ದು, ಹೆಸರು, ಸೋಯಾ, ಎಳ್ಳು, ಹತ್ತಿ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಇವತ್ತು 15 ದಿನ ಆಯಿತು ಮಳೆ ಇಲ್ಲದಂಥ ಪರಿಸ್ಥಿತಿ ಈಗ ಮತ್ತೆ ಪುನಃ ನಿರ್ಮಾಣ ಆಗಿದೆ. ಇವತ್ತು ಅಂತರ್ಜಲ ಮಟ್ಟ ಕುಸಿದೋಗಿದೆ. ಬೋರ್ವೆಲ್ಗಳನ್ನು, ಬಾವಿಗಳನ್ನು, ಹಳ್ಳ ಕೊಳ್ಳ, ನಾಲ, ನದಿಗಳನ್ನು ಬತ್ತಿ ಹೋಗಿದೆ. ಹೀಗಾಗಿರೋದ್ರಿಂದ ಬರಗಾಲ ಘೋಷಣೆ ಮಾಡಬೇಕು, ಬರಗಾಲದ ಬರ ಪರಿಹಾರನ ಕೊಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಕೇಂದ್ರದ ಬರ ಅಧ್ಯಯನ ತಂಡ ಕಲಬುರಗಿಗೆ ಬರಬೇಕು, ಬೆಳೆ ವಿಮೆಯಲ್ಲಿ 7 ವರ್ಷದ ಇಳುವರಿ ತೆಗೆಯೋದನ್ನು ಕೈಬಿಡಬೇಕು, ಮತ್ತು ಬೆಳೆ ಕಟಾವದಲ್ಲಿ ರೈತರಿಗೆ ಅನ್ಯಾಯ ಮಾಡಿದರೆ ಎಲ್ಲರಿಗೆ ಬೆಳೆ ವಿಮೆಯನ್ನು ವಂಚಿತರಾಗಿರುವಂಥ ಎಲ್ಲ ರೈತರಿಗೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಮಹಾರಾಷ್ಟ್ರ ಪುಣೆ ಉಜ್ನಿ ಡ್ಯಾಮದಿಂದ ಕೂಡ ಇವತ್ತು ಕರ್ನಾಟಕದ ನೀರಿನ ಪಾಲು ಕಲಬುರಗಿಯ ಭೈಮಾ ನದಿಗೆ 15 TMC ನೀರನ್ನು ಬಿಡುಗಡೆ ಮಾಡಬೇಕಂತೇಳಿ ಆಗ್ರಹಿಸಿ ಗುಲ್ಬರ್ಗ ಬಂದ್ ಅನ್ನು ನಡೀತಿದೆ. ಇದು ಕಲಬುರಗಿ ಬಂದ್ ಸ್ವಯಂ ಪ್ರೇರಿತವಾಗಿ ನಡೀತಿದೆ. ಹಾಗಾಗಿರೋದ್ರಿಂದ ರಾಜ್ಯದಲ್ಲಿ ಸರ್ಕಾರದ ಅಧಿವೇಶನ ಕೂಡ ನಡೀತಿದೆ. ಅಧಿವೇಶನದಲ್ಲಿ ಆಟು ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿ ನಡೆದಿದೆ. 8 ಚೀಲ ನಾಯಿ ಹರ್ಕೊಂಡು ತಿಂದಂಗೆ ಇವತ್ತು ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ತೊಗರಿಬೇಳೆ ಉಳುಬೇಳೆ ಉಣ್ತಕ್ಕಂಥ ಆಡಳಿತ ಪಕ್ಷದರು, ವಿರೋಧ ಪಕ್ಷದರು ಇಬ್ಬರೂ ಕೂಡ ಇವತ್ತು ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕು, ಬರಗಾಲ ಘೋಷಣೆ ಮಾಡಬೇಕು, ಬರ ಪರಿಹಾರನ ಕೊಡಬೇಕು. ಇವತ್ತು ರೈತರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ಧಾವಿಸ್ಬೇಕಂತೇಳಿ ಇವತ್ತು ಕಲಬುರಗಿಯನ್ನು ಬಂದ್ ನಡೀತದೆ. ಬಂದನ್ನು ಯಶಸ್ವಿಯಾಗಿ ನಡೀತದೆ. ರೈತರ ನೆರವಿಗೆ ಸರ್ಕಾರ ಧಾವಿಸಲಿ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದೆ. ಶರಣಬಸಪ ಶೆಟ್ಟಿ, SKM ಜಿಲ್ಲಾ ಸಂಚಾಲಕ.